Hi guys, welcome back to my channel ಮನಸಾಲೋ ಕನ್ನಡ ಚಾನಲ್. ಇವತ್ತು ವಿಡಿಯೋ ಎಲ್ಲ ಶೂಟ್ ಆದಮೇಲೆ ನಿಮಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಯಾಕಂದರೆ ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಆಗಲಿಲ್ಲ, ಸೊ ಹಾಗಾಗಿ ವಿಡಿಯೋ ಎಲ್ಲ ರೆಕಾರ್ಡ್ ಆಗಿದೆ. ಸೊ ಇವಾಗ ಇಂಟ್ರೊಡಕ್ಷನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ಏನಂದರೆ ನನ್ನ ಬರ್ತ್ಡೇ ಸ್ಪೆಷಲ್ ಅಂತ ಏನಿಲ್ಲ. ಆ್ಯಕ್ಚುಲಿ ಇವತ್ತೇನೆ ಮಕ್ಕಳಿಗೆ 7 months ಕಂಪ್ಲೀಟ್ ಆಯಿತು, ಹಾಗಾಗಿ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಂದು ಮಕ್ಕಳದು ಇಬ್ಬರದು ಬರ್ತ್ಡೇ ಥರನೇ ಆಯಿತು. ಎಲ್ಲರೂ ವಿಶ್ ಮಾಡೋರೆಲ್ಲರೂ 3 ಜನಕ್ಕೂ ಸೇರಿ ವಿಶ್ ಮಾಡ್ತಾಯಿದ್ರು. ಆದರೆ ಹೇಳಬೇಕು ಅಂತಂದರೆ ನಮ್ಮ 3 ಜನಕ್ಕೂ ಹುಷಾರಿಲ್ಲ. 3 ಜನಕ್ಕೂ ತುಂಬಾ ಕೋಲ್ಡು, ತುಂಬಾ ನೆಗಡಿ ಆಗಿದೆ, ಕೆಮ್ಮು ಜಾಸ್ತಿ ಇದೆ, ಗಂಟಲು ಕಟ್ಟಿದೆ. 3 ಜನಕ್ಕೂ ಎಲ್ಲರೂ ಮೆಡಿಸನ್ ತೊಗೊಂಡು ಮಲಗಿಬಿಟ್ಟಿದ್ವಿ. ಬೆಳಗ್ಗೆ ಎದ್ದಿದ್ದು ಲೇಟ್ ಆಯಿತು, ಹಾಗಾಗಿ ಬೆಳಗ್ಗೆ ಎಲ್ಲ ಏನೂ ವ್ಲಾಗೆಲ್ಲ ಮಾಡಲಿಲ್ಲ. ಏನು ಮಾಡೋದೇ ಬೇಡ ಅಂತಲೇ ಮಲಗಿಬಿಟ್ಟಿದ್ದೆ. ಆಮೇಲೆ ನನ್ನ ಹಸ್ಬೆಂಡ್ ಬಂದು ಬರ್ತ್ಡೇ ದಿನ ಹಿಂಗಿದ್ರೆ ಸರಿ ಹೋಗುತ್ತಾ ಅಂತ ಹೇಳಿ ಕೇಕೆಲ್ಲ ತೊಗೊಂಬಂದು ಈಗ ಕಟ್ ಮಾಡಿಸ್ಬಿಟ್ಟು ಹೋದರು. ಹಾಗೆಯೇ ಮಕ್ಕಳದು ಫೋಟೋಶೂಟ್ ಎಲ್ಲ ಆಗಿರಲಿಲ್ವಲ್ಲ 7 monthsದು. ನಾನು ಇನ್ನು 7 months ಅಂದರೆ ಇವತ್ತು ಬೇಡ, ಇನ್ನೊಂದು 2 ದಿನ ಆದಮೇಲೆ ಮಾಡೋಣ, ಪೂರ್ತಿ ಹುಷಾರಾಗಲಿ ಅಂತ ನಾನು ಸುಮ್ಮನೆ ಇದ್ದೆ. ಆದರೆ ಮಕ್ಕಳು ಇನ್ನೊಬ್ಬರು ಅಜ್ಜಿ ಚಿಕ್ಕಜ್ಜಿ ಬಂದಿದ್ದರು, ಅಂದರೆ ನಮ್ಮ ಅತ್ತೆ. ಅವರು ಬಂದಾದಮೇಲೆ ಮಾಡೋಣ ಅಂತ ಹೇಳಿ ಅವರು ಆ್ಯಕ್ಚುಲಿ ಬಿಸ್ಕೆಟ್ಸ್ ಎಲ್ಲ ತೊಗೊಂಬಂದಿದ್ರು. ಅದೇ ಥೀಮಲ್ಲಿ ಮಾಡೋಣ ಅಂದ್ಬಿಟ್ಟು ಅದೆಲ್ಲ ಮಾಡಿದ್ವಿ. ಸೊ ಹಾಗಾಗಿ ಏನು ಮೇಕಪ್ ಎಲ್ಲ ಏನು ಉಳಿದಿಲ್ಲ, ಎಲ್ಲ ಫುಲ್ ಹೊರಟೋಗಿದೆ. ಸೆಕೆ ಬೇರೆ ಆಯಿತು, ಅದಕ್ಕೆ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತ ಮೇಲ್ ಬಂದಿದ್ದೀನಿ. ಸೊ ಹಾಗೆ ಕ್ವಿಕ್ಕಾಗಿ ನಿಮಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಂಡೆ ಅಷ್ಟೇ. ಸೊ ಎಲ್ಲ ವೀಡಿಯೋ ಎಲ್ಲ ಶೂಟ್ ಆಗಿದೆ, ನಿಮ್ಗೆ ಹಾಕ್ತೀನಿ, ನೋಡಿ ಇಷ್ಟಪಡ್ತೀರಾ ಅಂದ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಆ್ಯಕ್ಚುಲಿ ಒಂದು ಕಮೆಂಟ್ನ ನಿಮಗೆ ತೋರಿಸ್ಬೇಕಿತ್ತು. ಒಬ್ಬರು ಮಂಜುನಾಥ್ ಅನ್ನೋರು ತುಂಬ ಪ್ರೀತಿಯಿಂದ ನನಗೆ ತುಂಬಾ ಇಷ್ಟ ಆಯಿತು, ತುಂಬ ಪ್ರೀತಿ ಕೊಟ್ಟಿದ್ದಾರೆ. ಆ ಥರ ಕಮೆಂಟ್ಗಳು ಓದೋದಕ್ಕೆ ತುಂಬ ಖುಷಿ ಆಗುತ್ತೆ. ಆ ವಿಡಿಯೋನ ಇದು ಕಮೆಂಟ್ನ ಅಟ್ಯಾಚ್ ಮಾಡ್ತೀನಿ, ನೋಡಿ. ಏನಂದರೆ ಆ ಥರ ನಮಗೆ ಆಶೀರ್ವಾದ ಮಾಡ್ತಾಯಿದ್ರೆ ನಮಗೂ ಖುಷಿ ಆಗುತ್ತೆ. ಈ ಥರ ಎಲ್ಲರಿಗೂ ಸಿಗೋದಿಲ್ಲ ಆಪರ್ಚುನಿಟಿ, ನಾವೆಲ್ಲ ಬ್ಲೆಸ್ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ದಿನ ಹಾಗೆ ಮುಗೀತು, ಏನೂ ಸ್ಪೆಷಲ್ ಆಗಲಿಲ್ಲ. ಆ್ಯಕ್ಚುಲಿ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಫಸ್ಟ್ ಮಕ್ಕಳು ಹುಟ್ಟಾದಮೇಲೆ ಫಸ್ಟ್ ಇದು ಬರ್ತ್ಡೇ ಬರ್ತಾ ಇರೋದು. ಸೊ ಸ್ವಲ್ಪ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ. ಬಟ್ ಎಲ್ಲ ಕೈ ಕೊಡ್ತು, ಹುಷಾರಿಲ್ಲದೆ ಇರೋ ಕಾರಣ ಎಲ್ಲ ಹಾಗಂಗೆ ಎಲ್ಲ ಕ್ಯಾನ್ಸಲ್ ಆಯಿತು. ಸೊ ಇನ್ಯಾವಾಗಲಾದರೂ ಎಲ್ಲಾದರೂ ಆಚೆ ಹೋಗಿ ಬರಬೇಕು. ಒಂದು ರೌಂಡ್ ಆಚೆ ಹೋಗೋದಕ್ಕೂ ಸಹ ನನ್ನ ಕೈಲಾಗಲಿಲ್ಲ. ಅಂಥ ಸ್ಟೇಜಲ್ಲಿ ಇದ್ದೀನಿ ನಾನು, ಅಷ್ಟು ಸುಸ್ತಾಗ್ಬಿಟ್ಟಿದೆ. ಸೊ ಅವ್ರು ತಂದಿದ್ದಾರಲ್ಲ ಅಂತ ಮಕ್ಕಳಿಗೆ ಫೋಟೋಶೂಟ್ ಮಾಡಿದ್ದಾಯಿತು, ಇಲ್ಲಾಂದರೆ ನಾನು ಫೋಟೋಶೂಟು ಮಾಡ್ತಿರ್ಲಿಲ್ಲ. ಸೊ ಎಲ್ಲನೂ ಹೇಗಾಯಿತು ಏನು ಅಂತ ನೋಡ್ಕೊಂಬರೋಣ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಈ ವಿಡಿಯೋನ ಫುಲ್ ನೋಡಿ. ತಗೊಳ್ಳಿ, ಕಟ್ ಮಾಡಿ. ತಗೊಳ್ಳಿ ಕಟ್ ಮಾಡಿ. ಹ್ಯಾಪಿ ಬರ್ಡೇ 3 ಜನಕ್ಕೆ ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಬರ್ಡೇ ಟು. ಇದು ಅಂಟಿಸ್ಬೇಕಿತ್ತು ನೀನು. ಮನಸಾ ಧರಣಿ ದಾತ್ರಿ ಹ್ಯಾಪಿ ಬರ್ಡೇ. ನಮಗೆ ಪಾಪಗೆ ಏನಮ್ಮ ಇದು ನಿಮ್ಗೆ ಕೊಡಲ್ವಾ ತಿನ್ನಕ್ಕೆ?
ಹಾ ಹಾ ಅಂತ ಇಟ್ಟಿದ್ದೆ ಕೊಡಲ್ವ ನಿನ್ಗೆ ಅಷ್ಟೇ ಬರ ನಿಮ್ಮ ಕೊಡು ಆಯ್ತು ಫೋಟೋ ತೆಗ್ದಿಲ್ಲ ನೀನು ನಮ್ದು ಪಾಪಗೂ ಕೊಡಿ ಪ್ಲೀಸ್ ಕೊಡಿ ಥ್ಯಾಂಕ್ ಯು ಹಲೋ ಮಮ್ಮ ಹ್ಯಾಪಿ ಬರ್ತ್ಡೇ ಹಾಯ್ ಯಾಕಪ್ಪ ಕೈಗೆ ಹಾಕೊಂಡು ನೆಕ್ತಲ್ಲಿ ಬೇಡ ಕಂದು ತಗೋ ತಿನ್ನು ತಗೋ ನೀನು ಬಂದರೆ ನಮ್ಮ ಕೆಮ್ಮು ಬೇಡ ಕೆಮ್ಮಿಲ್ಲ ಅಂದ್ರೂ ಬೇಡ ಹೊಳ್ಬಾರ್ದು ಪಾಪ ಹೊರಗಡೆ ಕರ್ಕೊಂಡು ಹೋಗ್ಬೋದು ಧರಣಿ ಏನ್ ಮಾಡ್ತಾ ಇದ್ದೀರಾ ತಿಂತೀರಾ ಬಿಸ್ಕೆಟಾ ಅಮ್ಮು ಎಲ್ಲಿ ಬಿದ್ದು ನೋಡ್ರಿ ಎಲ್ಲಿ ಬೀಳಿಸ್ಬಿಟ್ಟು ಎತ್ಕೊಂಡಿದ್ದು ಎಲ್ಲ ಗೊತ್ತಾಯ್ತು ಇದಕ್ಕೆ ಅದು ಸುಲಿಬೇಕು ಬಿಸ್ಕೆಟ್ ಅಂತ ಗೊತ್ತಾಗುತ್ತೆ ತಿನ್ನಕ್ಕೆ ಓ ನಮ್ಮೆ ಮುಖದ ಹತ್ರ ಇಟ್ಕೋಬೇಡ ತೆಗಿ ಅಡ್ಡ ಆಗುತ್ತೆ ಸುಲ್ಕನ್ ತಿಂತೀರೇನವ